ನಮಸ್ಕಾರ. 3000 ವರ್ಷಗಳಷ್ಟು ಹಿಂದೆಯಿಂದಲೇ ನಮ್ಮ ಪೂರ್ವಜರಿಗೆ ಒಂದು ಸೀಕ್ರೆಟ್ ಗೊತ್ತಿತ್ತು. ಅವರು ನೀರನ್ನ ತಾಮ್ರದ ಪಾತ್ರೆಗಳಲ್ಲಿ ಶೇಖರಿಸಿಟ್ಟು ಕುಡಿತಿದ್ರು. ಅದು ತಾಮ್ರದ ಪಾತ್ರೆ ತುಂಬಾ ಈಸಿಯಾಗಿ ಸಿಗುತ್ತೆ ಅಂತಾನೂ ಅಲ್ಲ, ಅಥವಾ ತುಂಬಾ ಬೆಲೆ ಬಾಳುವ ವಸ್ತು ಅಂತಾನೂ ಅಲ್ಲ, ಅಥವಾ ನೋಡೋಕೆ ಬಹಳ ಚಂದ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ ಅನ್ನೋದಕ್ಕೂ ಅಲ್ಲ. ಅವರಿಗೆ ಆ ನೀರಲ್ಲಿ ನಮ್ಮ ದೇಹವನ್ನ ಹೀಲ್ ಮಾಡುವಂತಹ ಗುಣಗಳಿದೆ ಅಂತ ಗೊತ್ತಿತ್ತು. ಸೊ ಅದರಿಂದ ಅವರು ತಾಮ್ರದ ನೀರನ್ನ ಕುಡಿತಿದ್ರು. ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಇದನ್ನ ಒಪ್ಕೊಳ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆಯಿಂದನೇ ಆಯುರ್ವೇದ ಹೇಳಿರೋದನ್ನ ಮಾಡರ್ನ್ ಸೈನ್ಸ್ ಇವತ್ತು ಸಾಬೀತುಪಡಿಸ್ತಾ ಇದೆ. ಮುಂದಿನ ಕೇವಲ 5 ನಿಮಿಷಗಳಲ್ಲಿ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟಿರುವಂತಹ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನು ಉಪಯೋಗ ಆಗುತ್ತೆ, ಹಾಗೇನೆ ಇದರ ಹಿಂದಿರುವಂತಹ ಅಸಲಿ ವಿಜ್ಞಾನ ಏನು, ಹಾಗೇನೆ ನಾಳೆಯಿಂದಲೇ ಯಾಕೆ ನೀವು ಈ ನೀರನ್ನ ಕುಡಿಯೋದಕ್ಕೆ ಶುರು ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಇದರಲ್ಲಿರುವಂತಹ ಒಂದು ಫ್ಯಾಸಿನೇಟಿಂಗ್ ವಿಷಯ ಏನು ಅಂತಂದ್ರೆ, ಯಾವಾಗ ನೀವು ನೀರನ್ನ ತಾಮ್ರದ ಪಾತ್ರೆಯಲ್ಲಿ ಶೇಖರಣೆ ಮಾಡ್ತಿರೋ ಆ ನೀರಿನ ಮೊಲಿಕ್ಯುಲರ್ ಲೆವೆಲ್ ಅಲ್ಲಿ ಚೇಂಜಸ್ ಆಗುತ್ತೆ, ಅಂತಂದ್ರೆ ಅಣುಗಳ ಮಟ್ಟದಲ್ಲಿ ಚೇಂಜಸ್ ಆಗುತ್ತೆ. ಅಂಡ್ ಆ ನೀರು ಒಂದು ಅದ್ಭುತವಾದ ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಬನ್ನಿ, ಇದ್ರ ಹಿಂದಿರುವಂತಹ ಅಸಲಿ ಸೈನ್ಸ್ ಅನ್ನ ಡಿಕೋಡ್ ಮಾಡೋಣ. ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಸ್ಟೋರ್ ಮಾಡಿಟ್ಟಾಗ ಮುಖ್ಯವಾಗಿ 3 ವಿಷಯಗಳು ನಡೆಯುತ್ತೆ. ಮೊದಲನೇದಾಗಿ ಒಲಿಗೋಡೈನಮಿಕ್ ಎಫೆಕ್ಟ್, ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವ ಎಫೆಕ್ಟ್ ಅಂತ ಹೇಳ್ಬಹುದು. ಯಾವಾಗ ನೀವು ನೀರನ್ನ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಡ್ತೀರೋ, ತಾಮ್ರ ತನ್ನ ಅತ್ಯಂತ ಸೂಕ್ಷ್ಮವಾದ ಅಯಾನ್ಗಳನ್ನ ಆ ನೀರಿಗೆ ಬಿಡುಗಡೆ ಮಾಡುತ್ತೆ. ಸೊ ಈ ಅಯಾನ್ಗಳೇನಿದೆ, ಇದು ಬ್ಯಾಕ್ಟೀರಿಯಾನ ಕೊಲ್ಲುವಂತಹ ಶಕ್ತಿಗಳನ್ನ ಹೊಂದಿದೆ. ಅಂದ್ರೆ ಯಾವಾಗ ಈ ಅಯಾನ್ಗಳು ಬ್ಯಾಕ್ಟೀರಿಯಾದ ಸಂಪರ್ಕಕ್ಕೆ ಬರುತ್ತೋ ಅದು ಬ್ಯಾಕ್ಟೀರಿಯಾನ ಕೊಂದು ಬಿಡುತ್ತೆ. ಹೇಗೆ ಅಂತ ನೀವು ಕೇಳಬಹುದು. ಈ ಅಯಾನ್ಗಳೇನಿದೆ, ಇದು ಬ್ಯಾಕ್ಟೀರಿಯಾದ ಕೋಶಗಳನ್ನ ಬ್ರೇಕ್ ಮಾಡ್ಬಿಡುತ್ತೆ, ಒಡೆದ್ಬಿಡುತ್ತೆ. ಹಾಗೇನೆ ಅದು ಬ್ಯಾಕ್ಟೀರಿಯಾದ DNA ಕೂಡ ಹಾಳು ಮಾಡುತ್ತೆ, ಅದರ ಎನ್ಸೈಮ್ಸ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ. ಸೊ ಇದರಿಂದ ತುಂಬಾ ಅಪಾಯಕಾರಿಯಾದಂತಹ ಈಕೋಲೈ ಬ್ಯಾಕ್ಟೀರಿಯಾ, ಹಾಗೇನೆ ಕಾಲರಾ ಬ್ಯಾಕ್ಟೀರಿಯಾ, ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ, ಈ ರೀತಿಯ ಬ್ಯಾಕ್ಟೀರಿಯಾಗಳು ನೀರಲ್ಲಿದ್ರೆ ಅವು ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ರಿಸರ್ಚ್ ಗಳ ಪ್ರಕಾರ ನೀವು ತಾಮ್ರದ ಪಾತ್ರೆಯಲ್ಲಿ ನೀರನ್ನ 8 ಗಂಟೆಗಳ ಕಾಲ ಶೇಖರಿಸಿಟ್ರೆ ಅದು ಕಂಪ್ಲೀಟ್ ಆಗಿ ಸ್ಟೆರಲೈಸ್ ಆಗುತ್ತೆ. ಇನ್ನು ಎರಡನೇದಾಗಿ, ಇದು ದೇಹಕ್ಕೆ ತುಂಬಾ ಸುಲಭವಾಗಿ ಸಿಗುವಂತಹ ತಾಮ್ರದ ಅಂಶ. ತಾಮ್ರ ನಮ್ಮ ದೇಹಕ್ಕೆ ಬಹಳ ಉಪಯುಕ್ತವಾದಂತಹ ಒಂದು ಸಬ್ಸ್ಟೆನ್ಸ್ ಅಂತ ಹೇಳ್ಬಹುದು. ಇದು ಐರನ್ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡುತ್ತೆ. ಹಿಮೋಗ್ಲೋಬಿನ್ ತಯಾರಾಗೋದಕ್ಕೆ ತಾಮ್ರ ಬೇಕು. ಹಾಗೇನೆ ಇದು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಕೊಲಾಜನ್ ಪ್ರೊಡಕ್ಷನ್, ನಮ್ಮ ಮೂಳೆಗಳ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ ಬೇಕಾಗುವಂತಹ ಕೊಲಾಜನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಕಾಪರ್ ಬೇಕು. ನರಗಳ ಸಿಗ್ನಲಿಂಗ್ ಅನ್ನ ಇದು ಉತ್ತಮಗೊಳಿಸುತ್ತೆ. ನಮ್ಮ ಮೆದುಳು ಮತ್ತೆ ನರಗಳು ಕರೆಕ್ಟ್ ಆಗಿ ಕೆಲಸ ಮಾಡೋ ತರ ನೋಡ್ಕೊಳ್ಳುತ್ತೆ. ದೇಹದ ಜೀವಕೋಶಗಳಿಗೂ ಕೂಡ ಹಾನಿಯಾಗದಂತೆ ನೋಡ್ಕೊಳ್ಳುತ್ತೆ ಕಾಪರ್. ತುಂಬಾ ಮುಖ್ಯವಾಗಿ ಈ ಕಾಪರ್ ಪಾತ್ರೆಯಲ್ಲಿ ಶೇಖರಿಸಿಟ್ಟಂತಹ ನೀರಿನಿಂದ ಸಿಗುವಂತಹ ಕಾಪರ್ ಏನಿದೆ, ಅದನ್ನ ನಮ್ಮ ದೇಹ ತುಂಬಾ ಆರಾಮಾಗಿ ಬೇಗ ಹೀರ್ಕೊಳ್ಳುತ್ತೆ. ಸೊ ಇದರ ಬಯೋ ಅವೈಲಬಿಲಿಟಿ ಜಾಸ್ತಿ. ಇನ್ನು ಮೂರನೇದಾಗಿ pH ಬದಲಾವಣೆ. ನೀವು ನೀರನ್ನ ತಾಮ್ರದ ಪಾತ್ರೆಯಲ್ಲಿ ಶೇಖರಣೆ ಮಾಡಿದಾಗ ಅದರ pH ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಅದು ನೀರನ್ನ ಆಲ್ಕಲೈನ್ ಮಾಡುತ್ತೆ. ಇದು ನಮ್ಮ ದೇಹದ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮೆಟಬಾಲಿಸಮ್ಗೆ, ಬೋನ್ ಹೆಲ್ತ್ಗೆ, ಹಾಗೇನೆ ಇನ್ಫ್ಲಮೇಷನ್ ಕಡಿಮೆ ಆಗೋದಕ್ಕೆ ಇದು ತುಂಬಾನೇ ಮುಖ್ಯ. ಕಾಪರ್ ನೀರು ನಿಮ್ಮ ಬಾಯಾರಿಕೆಯನ್ನ ಇಂಗಿಸುವುದಲ್ದೇನೆ ನಮ್ಮ ದೇಹವನ್ನ ಸದೃಢಗೊಳಿಸುತ್ತೆ, ನಮ್ಮ ದೇಹದಲ್ಲಿ ಬೇಡದೇ ಇರುವ ಕಲ್ಮಶಗಳನ್ನ ಹೊರಗಡೆ ಹಾಕುತ್ತೆ, ಹಾಗೇನೆ ನಮ್ಮ ಬಾಡಿಯನ್ನ ಹೀಲ್ ಮಾಡುತ್ತೆ. ಈ ನೀರನ್ನ ಕುಡಿಯೋದ್ರಿಂದ ನಮಗೆ, ನಮ್ಮ ಆರೋಗ್ಯಕ್ಕೆ ಏನೇನು ಉಪಯೋಗಗಳಾಗುತ್ತೆ ಅನ್ನೋದನ್ನ ನೋಡಕ್ ಹೋದ್ರೆ, ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಕಾಪರ್ ಏನಿದೆ ಅದು ನಮ್ಮ ದೇಹದ ಇಮ್ಯೂನ್ ಸೆಲ್ಸ್, ಅದರಲ್ಲೂ ಪ್ರಮುಖವಾಗಿ T ಸೆಲ್ಸ್ ಹಾಗೇನೆ ಬಿಳಿ ರಕ್ತಗಳ ಕೆಲಸಗಳನ್ನ ಪ್ರಬಲ ಮಾಡುತ್ತೆ. ಸೊ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ಲಿ ಅದನ್ನ ಹೊಡೆದೋಡಿಸುವಂತಹ ಶಕ್ತಿ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ನೀವು ಈ ನೀರನ್ನ ತುಂಬಾ ಲಾಂಗ್ ಟರ್ಮ್, ಅಂತಂದ್ರೆ ಒಂದು ಅಟ್ಲೀಸ್ಟ್ 2 ರಿಂದ 4 ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿದ್ರೆ ಈ ಒಂದು ಬದಲಾವಣೆಯನ್ನ ನೀವು ನೋಡಬಹುದು. ಇದು ದೇಹದಲ್ಲಿ ಇನ್ಫ್ಲಮೇಷನ್, ಉರಿಯೂತವನ್ನ ಕಡಿಮೆ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಉರಿಯೂತ ಅಥವಾ ಯಾವುದೇ ರೀತಿಯ ನೋವಿದ್ರೆ ಕಾಪರ್ ಏನಿದೆ ಅದನ್ನ ಕಡಿಮೆ ಮಾಡುತ್ತೆ.
ನಿಮ್ಗೆ ಆರ್ಥರೈಟಿಸ್ ಇರ್ಲಿ, ಕೀಲು ನೋವಿರ್ಲಿ, ಅಥವಾ ನೀವು ವರ್ಕೌಟ್ ಮಾಡಿದ ನಂತರ ನಿಮ್ಮ ದೇಹದಲ್ಲಿ ಫ್ಯಾಟಿಗ್, ಸುಸ್ತು, ನೋವು ಏನಾಗುತ್ತೆ ಆ ರೀತಿಯ ನೋವುಗಳಿರ್ಲಿ, IBS ಸಮಸ್ಯೆ ಇದ್ರೆ, ಇದು ನಮ್ಮ ಗಟ್ ನ ಇನ್ಫ್ಲಮೇಷನ್ ಅಂತ ಹೇಳ್ಬೋದು, ಈ ಸಮಸ್ಯೆ ಇದ್ರೆ, ಹಾಗೇನೆ ಮರೆಗುಳಿತನ, ಬ್ರೈನ್ ಫಾಗ್ ಅಂತ ಏನ್ ಹೇಳ್ತೀವಿ, ಇದರ ತೊಂದರೆ ಇದ್ರೂ ಕೂಡ ಈ ಕಾಪರ್ ವಾಟರ್ ಹೆಲ್ಪ್ ಮಾಡುತ್ತೆ. ಈ ಕಾಪರ್ ಏನಿದೆ ಇದು ನಮ್ಮ ದೇಹದಲ್ಲಿ ಸೆರಳೋಪ್ಲಾಸ್ಮಿನ್ ಅನ್ನುವಂತಹ ಒಂದು ಪ್ರೋಟೀನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ಇದರಿಂದ ದೇಹದಲ್ಲಿ ಯಾವುದೇ ರೀತಿಯ ಫ್ರೀ ರಾಡಿಕಲ್ಸ್ ಇದ್ರೆ ಕಡಿಮೆ ಆಗುತ್ತೆ. ಇನ್ನು ಜೀರ್ಣಕ್ರಿಯೆ ಹಾಗೇನೆ ಹೊಟ್ಟೆಯ ಆರೋಗ್ಯ. ಕಾಪರ್ ವಾಟರ್ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡೋದಲ್ದೇನೆ ನಮ್ಮ ಗಟ್ಟಲ್ಲಿರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಕೊಂದು ಹಾಕುತ್ತೆ. ಇದರಿಂದ ನಮ್ಮ ಗಟ್ಟಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ಬೆಳ್ಕೊಳ್ಳುತ್ತೆ. ಈ ರೀತಿ ಆಗೋದ್ರಿಂದ ನಿಮ್ಗೆ ಗ್ಯಾಸ್, ಹೊಟ್ಟೆ ಉಬ್ರ, ಈ ರೀತಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಕಡಿಮೆ ಆಗುತ್ತೆ. ಹಾಗೇನೆ ನಮ್ಮ ದೇಹ ಏನಿದೆ, ನಾವು ತಿನ್ನುವಂತಹ ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ಜಾಸ್ತಿಯಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಚರ್ಮ ಮತ್ತೆ ಕೂದಲಿನ ಸೌಂದರ್ಯ. ದೇಹದಲ್ಲಿ ಮೆಲನಿನ್ ಹಾಗೇನೆ ಕೊಲಾಜನ್ ಪ್ರೊಡಕ್ಷನ್ ಆಗ್ಬೇಕು ಅಂತಂದ್ರೆ ಕಾಪರ್ ತುಂಬಾನೇ ಮುಖ್ಯ. ಮೆಲನಿನ್ ಅಂದ್ರೆ ಏನು ಅಂತ ನೋಡಕ್ ಹೋದ್ರೆ, ಇದು ನಮ್ಮ ದೇಹಕ್ಕೆ, ಚರ್ಮಕ್ಕೆ ಹಾಗೇನೆ ಕೂದಲಿಗೆ ಕಲರ್ ಅನ್ನ ಕೊಡುವಂತಹ ಒಂದು ಅಂಶ. ಹಾಗೇನೆ ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮೆಲನಿನ್ ಮಾಡುತ್ತೆ. ಇನ್ನು ಕೊಲಾಜನ್ ಏನು ಅಂತ ನೋಡಕ್ ಹೋದ್ರೆ, ಇದು ಚರ್ಮದ ಸೌಂದರ್ಯವನ್ನ ವೃದ್ಧಿಸುತ್ತೆ. ಅಂದ್ರೆ ನಾವು ಯಂಗ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುವಂತದ್ದೇ ಕೊಲಾಜಿನ್. ಹಾಗೇನೆ ಇದು ಕೂದಲನ್ನು ಕೂಡ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಇದರಿಂದ ಚರ್ಮದ ಸುಕ್ಕು ಕೂಡ ಕಡಿಮೆ ಆಗಿ ಗ್ಲೋ ಬರುತ್ತೆ ಅಂಡ್ ನಿಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ನಿಮ್ಮ ಕೂದಲು ಮತ್ತೆ ಚರ್ಮದ ಆರೋಗ್ಯವನ್ನ ಇಂಪ್ರೂವ್ ಮಾಡೋದಕ್ಕೆ ಕಾಪರ್ ತುಂಬಾನೇ ಸಹಾಯ ಮಾಡುತ್ತೆ. ಮೆದುಳು ಮತ್ತು ನರಮಂಡಲ. ನಮ್ಮ ನರದ ಸುತ್ತ ಒಂದು ರಕ್ಷಣಾ ಕವಚ ಇರುತ್ತೆ, ಅದೇನೆ ಮೈಲಿನ್ ಶೀತ್. ಈ ಮೈಲಿನ್ ಶೀತ್ ಕರೆಕ್ಟ್ ಆಗಿ ಫಾರ್ಮ್ ಆಗ್ಬೇಕಂದ್ರೆ ಕಾಪರ್ ಬೇಕು. ನಮ್ಮ ಫೋಕಸ್ ಹಾಗೆ ಮೂಡನ್ನ ಕಂಟ್ರೋಲ್ ಮಾಡುವಂತಹ ಡೋಪಮೈನ್ ಅಂಡ್ ನಾರ್ ಅಡ್ರೆನಾಲಿನ್ ಅನ್ನುವಂತಹ ಕೆಮಿಕಲ್ ಅನ್ನ ಕೂಡ ಈ ಕಾಪರ್ ನಿಯಂತ್ರಿಸುತ್ತೆ. ಸೊ ನಮ್ಮ ಏಕಾಗ್ರತೆ ಜಾಸ್ತಿ ಆಗಿರ್ಬೇಕು, ನಮ್ಮ ಮೂಡ್ ಚೆನ್ನಾಗಿರ್ಬೇಕು, ಹಾಗೇನೆ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಕಾಪರ್ ಬೇಕು. ಸೊ ಕಾಪರ್ ನೀರು ಇವೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಇನ್ನು ತುಂಬಾನೇ ಇಂಪಾರ್ಟೆಂಟ್, ಹೃದಯದ ಆರೋಗ್ಯ. ಕಾಪರ್ ಏನಿದೆ ಇದು BP ಮತ್ತೆ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ರಕ್ತನಾಳಗಳ ಗೋಡೆಗಳನ್ನು ಕೂಡ ಇದು ಸ್ಟ್ರಾಂಗ್ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ಗೆ ಕಾರಣವಾದ ಧಮನಿಗಳ ಹಾನಿಯನ್ನು ಕೂಡ ಇದು ತಡೆಯುತ್ತೆ. ಒಂದು ರಿಸರ್ಚ್ ನ ಪ್ರಕಾರ ದೇಹದಲ್ಲಿ ಕಾಪರ್ ಅಂಶ ಕಡಿಮೆ ಆದ್ರೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಅಂತ ಹೇಳಲಾಗಿದೆ. ಇಷ್ಟೆಲ್ಲ ಕೇಳಿದ್ಮೇಲೆ ಇದನ್ನ ಬಳಸೋದು ಹೇಗೆ ಅಂತ ನಿಮ್ಮಲ್ಲಿ ಗೊಂದಲ ಸೃಷ್ಟಿಯಾಗಿರ್ಬಹುದು. ಅದನ್ನು ಕೂಡ ನಾನು ಹೇಳ್ತೀನಿ. ಒಂದು ಕಾಪರ್ ವೆಸಲ್ ಅನ್ನ ಖರೀದಿ ಮಾಡಿ. ಕಾಪರ್ ವೆಸಲ್ ಅಥವಾ ಕಾಪರ್ ಬಾಟಲ್ 250 ml ಇಂದ 500 ml ಗಾತ್ರದ ಬಾಟಲ್ ಅಥವಾ ವೆಸಲ್ ಅನ್ನ ಖರೀದಿ ಮಾಡಿ. ಅದನ್ನ ನಿಂಬೆ ರಸ ಹಾಗೇನೆ ಉಪ್ಪನ್ನ ಹಾಕಿ ಚೆನ್ನಾಗಿ ತೊಳ್ಕೊಡಿ. ಯಾಕಂದ್ರೆ ಆಕ್ಸಿಡೇಷನ್ ಆಗಿದ್ರೆ ಕಪ್ಪು ಚುಕ್ಕೆಗಳಾಗಿರುತ್ತೆ, ಅದು ಹೋಗುತ್ತೆ. ಅಂಡ್ ನೆನಪಿನಲ್ಲಿರ್ಲಿ, 100% 100% ತಾಮ್ರ ಇರುವಂತಹ ಪಾತ್ರೆಯನ್ನ ಅಥವಾ ಬಾಟಲ್ ಅನ್ನೇ ಖರೀದಿಸಿ. ಈ ಬಾಟಲ್ ಅಲ್ಲಿ ತೊಳೆದಾದ್ಮೇಲೆ ಫಿಲ್ಟರ್ ನೀರನ್ನ ಹಾಕಿ 8 ತಾಸುಗಳಷ್ಟು ಬಿಡ್ಬೇಕು. ಸೊ ಒಂದು ರಾತ್ರಿ ಬಿಟ್ರೆ ತುಂಬಾ ಒಳ್ಳೇದು. ಅದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 240 ml ಅಷ್ಟು ಕುಡಿದ್ರೆ ಸಾಕು. ಒಂದು ಗ್ಲಾಸ್ 240 ml ಅಂತಂದ್ರೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡೀರಿ. ಸೊ ಈ ರೀತಿ ಪ್ರತಿದಿನ ತುಂಬಾ ಲಾಂಗ್ ಟರ್ಮ್, ಒಂದು 4 ವಾರ ಅಥವಾ 8 ವಾರಗಳಷ್ಟು ಕಾಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಆರೋಗ್ಯದಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ. ನಾನು ಮುಂಚೆ ಹೇಳಿದಂತಹ ಉಪಯೋಗಗಳು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ನೀವು ತುಂಬಾ ಲಾಂಗ್ ಟರ್ಮ್ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾರು ಇದನ್ನ ಉಪಯೋಗಿಸಬಾರ್ದು? ನಿಮ್ಮ ದೇಹದಲ್ಲಿ ಏನಾದ್ರೂ ಕಬ್ಬಿಣಾಂಶ ಜಾಸ್ತಿ ಇದ್ರೆ ತಾಮ್ರದ ನೀರನ್ನ ಕುಡಿಬೇಡಿ. ವಿಲ್ಸನ್ ಕಾಯಿಲೆ ಇದ್ರೆ ಕೂಡ ತಾಮ್ರದ ನೀರನ್ನ ಕುಡಿಬೇಡಿ. ಯಾಕಂದ್ರೆ ಈ ಕಾಯಿಲೆ ಇದ್ದಾಗ ತಾಮ್ರವನ್ನ ಜೀರ್ಣಿಸಿಕೊಳ್ಳೋದಕ್ಕೆ ದೇಹಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇದೊಂದು ಜೆನೆಟಿಕ್ ಕಾಯಿಲೆ. ಈ ಕಾಯಿಲೆ ಇದ್ರೂ ಕೂಡ ತಾಮ್ರದ ನೀರನ್ನ ಕುಡಿಬೇಡಿ. ಅಂಡ್ ಕಿಡ್ನಿ ತೊಂದರೆ ಇದ್ರೆ ಕೂಡ ತಾಮ್ರದ ನೀರನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ದೇಹದಲ್ಲಿ ಏನಾದ್ರು ತಾಮ್ರ ಜಾಸ್ತಿ ಆಯ್ತು ಅಂದ್ರೆ ಕಿಡ್ನಿಗೆ ಅದನ್ನ ಹೊರ ಹಾಕೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಹಾಕೋಕ್ ಆಗದೇನೆ ಇರಬಹುದು. ಸೊ ದೇಹದಲ್ಲಿ ತಾಮ್ರ ಜಾಸ್ತಿ ಆದ್ರೂ ಕೂಡ ಪ್ರಾಬ್ಲಮ್ ಉಂಟಾಗುತ್ತೆ. ಸೊ ಕಿಡ್ನಿ ತೊಂದರೆ ಇರೋರು ಕೂಡ ಇದನ್ನ ಕುಡಿಬೇಡಿ. ಮುಂದೆ ಹೇಳುವಂತಹ ಪಾಯಿಂಟ್ಸ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. 240 ml ಅಥವಾ 250 ml ಅಷ್ಟೇ ಸಾಕು. ಒಂದು ಗ್ಲಾಸ್ನಷ್ಟು ತಾಮ್ರದ ನೀರು ಒಂದು ದಿನಕ್ಕೆ ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ದಿನವಿಡೀ ಕುಡಿಯುವಂತಹ ನೀರನ್ನ ನೀವು ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಕುಡಿಬೇಡಿ, ಅದನ್ನ ನಾರ್ಮಲ್ ಆಗಿಯೇ ಕುಡೀರಿ. ಯಾಕಂದ್ರೆ ದೇಹದಲ್ಲಿ ತಾಮ್ರದ ಅಂಶ ಜಾಸ್ತಿ ಆದ್ರೆ ವಾಂತಿ, ವಾಕರಿಕೆ ಹಾಗೇನೆ ಲಿವರ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ.
ಅಂಡ್ ಪಾತ್ರೆಯ ಕ್ವಾಲಿಟಿ ಏನಿದೆ ಅದು ಬಹಳ ಮುಖ್ಯ. 100ಕ್ಕೆ 100% ಅಷ್ಟು ತಾಮ್ರ ಇದ್ರೆ ಮಾತ್ರ ಅದನ್ನ ಖರೀದಿಸಿ. ಇಲ್ಲ ಅದಕ್ಕೆ ಅಲ್ಯೂಮಿನಿಯಂ ಕೋಟಿಂಗ್ ಇದೆ, ಹಿತ್ತಾಳೆ ಕೋಟಿಂಗ್ ಇದೆ, ಆ ರೀತಿಯ ಪಾತ್ರೆಗಳು ಬೇಡ. ಇನ್ನು ಗರ್ಭಿಣಿ ಸ್ತ್ರೀಯರ ವಿಚಾರಕ್ಕೆ ಬಂದ್ರೆ ಜನರಲ್ ಆಗಿ ತಾಮ್ರದ ನೀರು ಏನು ತೊಂದರೆಯನ್ನ ಉಂಟು ಮಾಡೋದಿಲ್ಲ, ನೀವು ತಗೊಳ್ಬಹುದು. ಬಟ್ ಗರ್ಭಿಣಿಯರ ಆರೋಗ್ಯ ಸೂಕ್ಷ್ಮ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಡಿಫ್ರೆಂಟ್, ಅವರ ಆರೋಗ್ಯದ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಮ ಪರ್ಸನಲ್ ಡಾಕ್ಟರ್ ಏನಿರ್ತಾರೆ ಅವರ ಬಳಿ ಹೋಗಿ ಒಮ್ಮೆ ಕೇಳಿ, ವಿಚಾರಿಸಿ. ತೆಗೆದುಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಮಾತ್ರ ತೆಗೆದುಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಅಂಡ್ ಉಳಿದ ವಯಸ್ಕರು, ಅಡಲ್ಟ್ಸ್ ಏನಿದ್ದಾರೆ ಅವರೆಲ್ಲ ತಾಮ್ರದ ನೀರನ್ನ ಕುಡಿಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ 5 ವರ್ಷಕ್ಕಿಂತ ಜಾಸ್ತಿ ಇರೋರು ಇದನ್ನ ಕುಡಿಬಹುದು. ಬಟ್ ದೊಡ್ಡವರು ಕುಡಿಯುವಷ್ಟು ಪ್ರಮಾಣದಲ್ಲಿ ಬೇಡ, ಸ್ವಲ್ಪ ಪ್ರಮಾಣ ಕೊಟ್ರೆ ಸಾಕು. ಇನ್ನು ನಿಮ್ಗೆ ಲೋ ಇಮ್ಯುನಿಟಿ ಇದೆ, ಆರ್ಥರೈಟಿಸ್ ಇದೆ, ಜಾಯಿಂಟ್ ಪೇನ್ ಆಗುತ್ತೆ, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಇದೆ, ಗ್ಯಾಸ್ ಆಗುತ್ತೆ, ಆಸಿಡಿಟಿ ಇದೆ, ಹೊಟ್ಟೆ ಉಬ್ಬರ ಇದೆ, ಅಥವಾ ಗಟ್ ಇನ್ಫ್ಲಮೇಷನ್, IBS ಅಂತಹ ತೊಂದರೆ ಇದೆ, ಅಜೀರ್ಣ ಆಗುತ್ತೆ ಅಂತಂದ್ರೆ ಕೂಡ ಇದನ್ನ ತಗೊಳ್ಬಹುದು. ಹಾಗೇನೆ ಚರ್ಮ ಸಂಬಂಧಿ ಕಾಯಿಲೆ ಇದೆ ಅಂತಂದ್ರೆ ಕೂಡ ಇದನ್ನ ತಗೊಳ್ಬಹುದು, ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ ತಾಮ್ರದ ನೀರು ನಮ್ಮ ಪೂರ್ವಜರ ಜ್ಞಾನ, ಏನ್ಷಿಯಂಟ್ ವಿಸ್ಡಮ್ ಅಂತಾನೆ ಹೇಳ್ಬೋದು. ಅಂಡ್ ಮಾಡರ್ನ್ ಸೈನ್ಸ್ ಕೂಡ ಇದನ್ನ ಸರಿ ಅಂತ ಒಪ್ಕೊಂಡಿದೆ. ಕೈಗೆಟುಕುವ ಬೆಲೆಯಲ್ಲಿ ಸುಲಭವಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಬಹುದಾದಂತಹ ಅದ್ಭುತವಾದ ಔಷಧಿ ಅಂತ ಹೇಳ್ಬೋದು. ಈ ಒಂದು ಸಣ್ಣ ಹವ್ಯಾಸ ನಿಮ್ಮ ಆರೋಗ್ಯವನ್ನ ಕಂಪ್ಲೀಟ್ ಆಗಿ ಬದಲಾಯಿಸಬಹುದು. ಇನ್ನು ನಿರ್ಧಾರ ನಿಮಗ್ ಬಿಟ್ಟಿದ್ದು. ನಾಳೆನೇ ಒಂದು ತಾಮ್ರದ ಬಾಟಲ್ ಅನ್ನು ತೆಗೆದುಕೊಂಡು ಬನ್ನಿ, ಶುರು ಮಾಡಿ. ಅಂಡ್ ನಂಗೆ ಕಮೆಂಟ್ ನಲ್ಲಿ ತಿಳಿಸಿ, ನೀವು ನಾಳೆಯಿಂದ ಶುರು ಮಾಡ್ತಿದ್ದೀರಾ ಇಲ್ವಾ ಅಂತ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆಯಿಂದ ನೀವೇನಾದ್ರೂ ತಾಮ್ರದ ನೀರನ್ನ ಕುಡಿತಿದ್ರೆ ಅದು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳನ್ನ ತರೋದಕ್ಕೆ ಎಷ್ಟು ದಿನ ತಗೊಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಗೆ ಇದರ ಕುರಿತು ಯಾವುದೇ ರೀತಿಯ ಕ್ವಶನ್ಸ್ ಇದ್ರೆ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಹೀಗೆ ಇನ್ನು ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಿಮ್ಗೆ ತಲುಪಿಸ್ತೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಧನ್ಯವಾದಗಳು.